ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಜಾಮರ್ ಅಳವಡಿಕೆಯಿಂದಾಗಿ ಹಿಂಡಲಗ ಗ್ರಾಮಸ್ಥರಿಗೆ ಕಿರಿಕಿರಿಯಾಗುತ್ತಿದೆ. ಜಾಮರ್ ತೆರವು ಮಾಡುವಂತೆ ಆಗ್ರಹಿಸಿ ಹಿಂಡಲಗ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಯಾಕೆ ಆದ್ರೆ ಗ್ರಾಮ ಪಂಚಾಯತ್ ಕಿಮ್ಮತ್ತಿಲ್ವಾ? ಹಿಂಡಲಗ ಜನರಿಗೆ ಕಿಮ್ಮತ್ತಿಲ್ವಾ? ಸರ್, ಈಗ ಡೆಮೋಕ್ರಸಿ ಐತಿ ಸರ್. ನಾವು ಸರ್ಕಾರ ಅಂದ್ರೆ ಯಾರ್ರಿ ಸರ್? ಪಬ್ಲಿಕ್ ಮಾಡ್ತೀವಿ ಸರ್. ನಿಮ್ಗೆ ಏನ್ ಇದಾಯ್ತ್ರಿ ಸರ್ಕ್ಯುಲರ್ ಜೈಲ್ ಪುರ್ತಾ ಮಾಡಂತ್ರಿ. ನಾವು ನಿಮ್ದು ಯಾವ್ದು ಕೆಲಸದಾಗ ಹಸ್ತಕ್ಷೇಪ ಮಾಡಿದೀವಿ ಸರ್ ಇಷ್ಟು ದಿವಸ. ಇವ್ ನೀವು ಪಬ್ಲಿಕ್ ಯಾಕೆ ತ್ರಾಸ ಮಾಡ್ತೀವಿ? ಇಂಡಿಯಾ ಇಸ್ ಡೆಮೋಕ್ರಸಿ ಕಂಟ್ರಿ ಸರ್. ಫಸ್ಟ್ ಎಲ್ಲಾರು ನಾವು ಎದಕ್ಕೆ ಪಬ್ಲಿಕ್ ಸರ್ಕ್ ಮಾಡ್ತೀವಿ ಸರ್. ಎಲ್ಲಾರು ನೀವು ಇರ್ಲಿ ನಾವಿರ್ಲಿ ನಾವು ಮಾಡ್ಕೊಡ್ತೇವೆ. ನಾನು ಈಗಲೇ ನಿಮ್ಮ ರೆಪ್ರೆಸೆಂಟೇಷನ್ ತಗೊಂಡೋಗಿ ನಿಮ್ಮ ರೆಪ್ರೆಸೆಂಟೇಷನ್ ತಗೊಂಡೋಗಿ ಈಗಲೇ ನಮ್ಮ ಐಆರ್ ಅಥಾರಿಟಿ ಜೊತೆ ಮಾತಾಡಿ ನಾವು ಕ್ರಮ ಮಾಡ್ತೀವಿ. ನಾವು ಸದ್ಯನೇ ನಿಮ್ಮ ಮೆಂಬರ್ಸ್ನೆಲ್ಲ ಕರೆಸಿ ನಾನು ಹೇಳ್ತೀನಿ. ಇಲ್ಲಿ ಪಬ್ಲಿಕ್ ಗೆ ಆಗ್ಬೇಕು ಸರ್. ಈಗ ಪಬ್ಲಿಕ್ ಗೆ ಆಗ್ಬೇಕು. ಪಬ್ಲಿಕ್ ला सांगायला पाहिजे सांगा आम्हाला. ಸರಿನಾ? ಈಗಾಗಲೇ ನೀವು ಒಂದು ಮಾತು ಹೇಳಿದ್ರಿ ಸರ್, ನಿಮ್ಮ ಸಿಬ್ಬಂದಿನೂ ಇಲ್ಲೇ ಇದ್ದಾರೆ, ನಿಮಗೂ ತೊಂದರೆ ಆಗ್ತಾ ಇದೆ, ಒಪ್ಕೋತೀವಿ. ಆದ್ರೆ ನಿಮ್ಮದೇ ತುಟಿ ನಿಮ್ಮದೇ ಹಲ್ಲದಕ್ಕೆ ನೀವು ಮಾತಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಾವು ಮಾತಾಡಬಹುದು, ಯಾಕಂದ್ರೆ ನಾವು ಪಬ್ಲಿಕ್ ಇದೀವಿ ಸರ್. ನೀವು ಜಾಮರ್ಕ್ ಇಷ್ಟ ಯಾಕೆ ಇದಾಗ ಕೊಟ್ಟಿದ್ದೀರಿ ಸರ್? ನೀವು ಬಾಕಿದ ಕೆಲಸಗಳು ಅದಾವ ಸರ್. ಜಾಮರ್ಕ್ ಇಷ್ಟ ಯಾಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀರಿ ಸರ್? ನೀವು ಏನೈತ್ರಿ, ನೀವೆಲ್ಲಾ ಚೆಕ್ ಮಾಡ್ರಿ ಸರ್. ಮತ್ ನೀವು ನಿರ್ಣಯ ತಗೋರಿ. ಜಾಮರ್ಕ್ ಬದಲು ಎಲ್ಲಾ ಪಬ್ಲಿಕ್ ತ್ರಾಸ ಮಾಡ್ತೀರಿ ಸರ್ ಅಂದ್ರೆ ನಾವು ಕ್ರಮ ತಗೋತೀವಿ. ತಗೋರಿ ಸರ್, ಮಾಡ್ತೀವಿ. ಸರಿನಾ ಸರ್? 15 days ಬ್ಯಾಕ್ ಡೇಟ್ ಕೊಡ್ರಿ ಸರ್. ಇನಿಷಿಯಲ್ ಸ್ಟೇಜ್ ಇನ್ನೂ ಇನ್ಸ್ಟಾಲೇಷನ್. ಏಕ್ ಮಿನಿಟ್ ಸಂಬಾ ಕೇಳಿ ನನ್ನ ತಂದೆಯವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಕಂಪ್ಲೇಂಟ್ ಫೈಲ್ ಮಾಡೋಣ ಸರ್. ವಡಗಾವ್ ನಮ್ಮ ತಂದೆಯವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ. ರವಿ ಕುಮಾರ್ ಸರ್, ಏಕ್ ಮಿನಿಟ್ ಸರ್. ನಾವು ನಿಮ್ ಕಡೆ ಲೆಟರ್ ಕೊಟ್ಟಿದ್ದೇವೆ. ಇಲ್ಲ, ಹಾಗಾದ್ರೆ ನೀವು ಇದ್ರ ಮುಂಚೆ ಜಾಮರ್ ಫ್ರೀಕ್ವೆನ್ಸಿ ಹೆಚ್ಚು ಮಾಡಿ ಯಾಕೆ ಮಾಡಿದ್ರಿ? ಇಲ್ಲ, ಅದು 2G ಇತ್ತು. 2G ಈಗ 4G. ಹೊಸದಾಗಿ ನಾವು ಇನ್ಸ್ಟಾಲೇಷನ್ ಮಾಡಿ ನಾವು ಇನ್ನೂ ಚೆಕ್ ಮಾಡೋ ಹಂತದಲ್ಲೇ ಇದ್ದೀವಿ. ಇದು ಫುಲ್ ಫಿನಿಶಿಂಗ್ ಆಗಿಲ್ಲ. ನಾವು ಇನ್ನೂ ಇನ್ಸ್ಟಾಲೇಷನ್ ಇನಿಷಿಯಲ್ ಸ್ಟೇಜ್ ಅಲ್ಲೇ ಇದ್ದೀವಿ. ಸರಿನಾ? ನೀವು ಒಂದು ಅಪ್ಲಿಕೇಶನ್ ಕಟ್ಟಿದಿರಿ. ನಮ್ಮ ನಾವು ಕೂಡ ನಿಮ್ಮ ಇಂಡಲ್ಗದಲ್ಲೇ ಇರೋದು, ನಮ್ಮ ಇಂಡಲ್ಗ. ಸರಿನಾ? ನಮಗೂ ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದೀವಿ. ನನ್ನ ಸಿಬ್ಬಂದಿಗಳೇನು ಬೇರೆ ಊರಲ್ಲಿ ಏನಿಲ್ಲ, ಅವ್ರಿಗೂ ತೊಂದರೆ ಆಗಿದೆ. ಸರಿನಾ? ನನಗೂ ತೊಂದರೆ ಆಗ್ತಾ ಇದೆ. ಸರಿನಾ? ಇದು ನಾವು ಇನ್ಸ್ಟಾಲ್ ಮಾಡ್ತಾ ಇರೋದು ಇನಿಷಿಯಲ್ ಸ್ಟೇಜ್ ಅಲ್ಲೇ ಇದೀವಿ. ಇನ್ನೂ ಕಂಪ್ಲೀಷನ್ ಸರ್ಟಿಫಿಕೇಟ್ ನಾವು ಕೊಟ್ಟಿಲ್ಲ. ಸರಿನಾ? ಟೆಕ್ನಿಕಲ್ ಟೀಮು ಇವರು ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಅಷ್ಟೇ ಇವರು ಬಂದಿರೋದು. ಉಳಿದಂತೆ ಒಂದು ಟೆಕ್ನಿಕಲ್ ಟೀಮ್ ಬರ್ತದೆ. ನಮ್ಮ ಹೆಡ್ ಆಫೀಸ್ನಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಚರ್ಚೆ ಅಲ್ಲ, ಓವರ್ ಆಲ್ ಎಷ್ಟು ಜೈಲ್ಗೆ ನಾವು ಮಾಡ್ತಿರೋದು, ಎಷ್ಟು ಮಟ್ಟಿಗೆ ಅದನ್ನ ವಿತಿನ್ ಓವರ್ ಪ್ರಿಮಿಸಸ್ಗೆ ಅದನ್ನ ಫ್ರೀಕ್ವೆನ್ಸಿ ಅಡ್ಜಸ್ಟ್ ಮಾಡೋದ್ರ ಬಗ್ಗೆ ನಮ್ಮ DG ಅವರು ಈಗಾಗಲೇ ಕ್ರಮ ತಗೋತಾ ಇದ್ದಾರೆ. ಸರಿನಾ? ಇಲ್ಲಿ ಇನ್ನೂ ಕಂಪ್ಲೀಷನ್ ಆಗಿಲ್ಲ. ಸರಿನಾ? ನಾನು ಅದಕ್ಕೋಸ್ಕರ ನೀವು ಒಂದು ದಿನ ಗ್ರಾಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಬಂದ್ರಿ, ನನ್ನ ಆಫೀಸಲ್ಲಿ ಕೂರಿಸಿ ಅವ್ರಿಗೆ ಟೀ ಕುಡಿಸಿ ಗೌರವಯುತವಾಗಿ ನಾನು ಮಾತಾಡಿಸಿ ಕಳಿಸಿದ್ದೀನಿ. ನಾನು ಹೊರಗಡೆ ಬಂದು ಮಾತಾಡಿಸಿಲ್ಲ ಅಥವಾ ಅಗೌರವ ತೋರಿದ್ದೀನಿ ಅಂದ್ರೆ ಅದು ತಪ್ಪು. ಆಮೇಲೆ ನಮಗೂ ತೊಂದರೆ ಆಗಿದೆ. ನನ್ನ ಸಿಬ್ಬಂದಿಗಳ ಕ್ವಾರ್ಟರ್ಸ್ ಇರೋದು ಕೂಡ ಇಂಡಲ್ಗದಲ್ಲೇ, ನಾನು ಕೂಡ ವಾಸ ಮಾಡೋದು ಕೂಡ ಇಂಡಲ್ಗದಲ್ಲೇ. ಈಗ ತೊಂದರೆ ಇದೆ, ಅದನ್ನು ಸಪ್ರೇಟ್ ಮಾಡ್ತೀವಿ. ನಾವು ಈಗಾಗಲೇ ಮಾತಾಡಿದ್ದೀವಿ. ಸರ್, ಸರ್, ಇವತ್ತು ಅದೇ ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಏನು ಹಿಂದಿರ್ಲಿಲ್ಲ ಪ್ರಾಬ್ಲಮ್, ಈಗ ಯಾಕಾಯ್ತಂತ? ಜಾಮರ್ ಜಾಮರ್ ಹಿಂದೆನೂ ಇತ್ತು, ಅದು 2G ಇತ್ತು.
ಸರಿನಾ? ಈಗ ಅದು 4G 5G ಎಲ್ಲ ಬಂದಿದೆ ಹೊಸ ಮೊಬೈಲ್ಸ್ ನೆಟ್ವರ್ಕ್. ಸೊ ಈಗ 2G ಇಂದ 4G 5G ಗೆ ಅಪ್ಗ್ರೇಡೇಷನ್ ಆಗಿದೆ. ಅಪ್ಗ್ರೇಡೇಷನ್ ಮಾಡಿ ನಾವು ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಇನ್ಸ್ಟಾಲೇಷನ್ ಲೆವೆಲ್ ಇದೀವಿ, ಇನ್ನು ಕಂಪ್ಲೀಟ್ ಆಗಿಲ್ಲ. ಅವರು ಹಿಂದೆನೂ ಕೂಡ ಅವರು ನಮ್ಗೆ ಮೆಮೊರಾಂಡಮ್ ಕೊಟ್ಟಿದ್ರು, ನಾವು ಅದನ್ನ ಮೇಲಾಧಿಕಾರಿ ಗಮನಕ್ಕೆ ತಂದಿದೀವಿ. ಮತ್ತೆ ಎಕ್ಸ್ಪರ್ಟ್ ಟೀಮ್ ಜೊತೆ ಅವರು ಮಾತಾಡಿ ಈ ಸಮಸ್ಯೆನ ಇತ್ಯರ್ಥ ಮಾಡ್ಲಿಕ್ಕೆ ನಾವು ಕ್ರಮ ತಗೋತೀವಿ. ಸರ್, ಈಗ ಶಾಲಾ ಮಕ್ಕಳಿಗೆ ಎಕ್ಸಾಮ್ ಇದಾವೆ, ಹೌದು. ಪಂಚಾಯತಿಯಲ್ಲಿ ಏನ್ ಕೆಲಸ ಇದೆ ಒಂದು ಉದಾಹರಣೆ ತಗೊಳಕ್ ಆಗ್ತಿಲ್ಲ ಅನ್ನೋದು. ಇಲ್ಲ ಸಮಸ್ಯೆ ನಾವು ಕೂಡ ಹಿಂದಲ್ಗದಲ್ಲೇ ಇದ್ದೀವಿ. ನನ್ನ ಸಿಬ್ಬಂದಿಗಳಿಗೂ ಕೂಡ ತೊಂದರೆ ಆಗಿದೆ. ನಮ್ಮ ಮೊಬೈಲ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ನಾವು ಕೂಡ ಲ್ಯಾಂಡ್ಲೈನ್ ಗಳನ್ನ ತಗೊಂಡಿದ್ದೀವಿ. ಸಮಸ್ಯೆ ಆಗಿರೋದಂತೂ ನಿಜ. ನಾವು ಅದನ್ನ ಟೆಕ್ನಿಕಲ್ ಟೀಮ್ ಜೊತೆ ನಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡಿ ಈಗಾಗಲೇ ನಮ್ಮ DG ಮೇಡಮ್ ಅವರು ಈಗಾಗಲೇ ಕ್ರಮ ತಗೋತಾ ಇದ್ದಾರೆ. ಇಷ್ಟೆಲ್ಲ ಸಾಲ್ವ್